ನೆಕ್ಸ್ಟ್ ಆಫ್, ನೆಕ್ಸ್ಟು ಡಿವಿಷನ್, ನೆಕ್ಸ್ಟು ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್ ಅಂತ. ಫಸ್ಟು ಈ ಬ್ರಾಕೆಟ್ ಇರೋದನ್ನ ನಾವು ತಗೋಣ. ನಿಮಗೆ 25% ಕೊಡಲಿ, ನಿಮಗೆ ಏನು ಕಾಣಬೇಕು ಕಣ್ಣಿಗೆ 1/4 ಅಂತ ಕಾಣಬೇಕು. ಎಸ್ ಆರ್ ನೋ? ಓಕೆ, 1/4 ಹಾಫ್ ಅಂದರೆ 8, 1600, 4 ಒಂದಲೇ 400. ಎಷ್ಟಾಯ್ತು? 1 × 400 2 ಸಲ ಬರ್ತಾನೆ 400 ಆಯಿತು. ಸೊ 15% ಆಫ್ 400 ಅಂತ ಇದೆ. ಓಕೆನಾ? ನೀವು ಮಾಡೋಕ್ಕೆ ಹೋಗ್ಬಾರ್ದು ಇದನ್ನ. ಇದು 100% ತಾನೇ, ಇದು ಮೂಲ ಬೆಲೆ. 10% ಎಷ್ಟು? 40 ರೂಪಾಯಿ. ಇನ್ನು ಎಷ್ಟು ಪರ್ಸೆಂಟ್ ಬೇಕು ನಿಮಗೆ? 5% ಬೇಕು. ಅದರ ಅರ್ಧ ಎಷ್ಟು? 20 ರೂಪಾಯಿ ತಾನೆ. 10% 40 ರೂಪಾಯಿ ಆದರೆ 5% ಎಷ್ಟು? 20 ರೂಪಾಯಿ. 40 + 20 ಎಷ್ಟಾಯ್ತು? ಬರಲಿಲ್ವಾ? ಅಷ್ಟು ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ನೋಡಿ, 15 × 4 = 60. ಅದೇ ಆನ್ಸರ್. ಅದು ಮಾಡಕ್ಕೆ ಹೋಗ್ಬೇಡಿ. ಏನಕ್ಕಿಂತ ಡೈರೆಕ್ಟಾಗಿ ಅಂತಂತಂದರೆ 15 × 4 ಯಾಕೆ ಮಲ್ಟಿಪ್ಲೈ ಮಾಡಿದೆ ಅಂತಂತಂದರೆ, ಓಕೆನಾ, ನಿಮಗೆ ಇಲ್ಲಿ ತಳಗೆ ಇಲ್ಲಿ 100 ಬರುತ್ತಂತಾನೆ, 100 ಬರೆದ 200 ಎಷ್ಟು ಕನ್ನಡ ಆಗ್ತಾನೆ. ಅದೇ ಆನ್ಸರು. ಮಾಡಕ್ಕೆ ಹೋಗ್ಬೇಡಿ ನೀವು ಅದನ್ನ. ಈ ರೇಂಜಿಗೆ ನೀವು ಮಾಡಲಿದ್ರು ನೀವು ಥಿಂಕ್ ಮಾಡ್ಬೇಕು. ಅಟ್ಲೀಸ್ಟ್ ನಿಮಗೆ ಅದು ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ. ಓಕೆನಾ? ನಿಮಗಿಲ್ಲಿ ಕಲಿಯೋಕ್ಕಿಂತ ಭಯ ಹೋಗ್ಬೇಕು ನೀವು. ಹೆಚ್ಚಿಗೆ ಹೆಂಗೆ ಏನಂತ ಬರಬಾರ್ದು. ಓಕೆನಾ? ಫಾಸ್ಟ್ ಸೆಕೆಂಡ್ ನಿಮಗೆ ಕ್ಲಾರಿಟಿ ಬೇಕಿಲ್ಲಿ. ಓ ಹಿಂಗಿತ್ತರ ಹಿಂಗೆ ಅಂತ ಬರ್ಬೇಕು ನೀವು. ಗೊತ್ತಾಯ್ತಾ ಇದು ಹೇಳಿದ್ದು? ಹಾಂ, ತುಂಬ ಲಾಜಿಕ್ ಏನಿಲ್ಲ, ತುಂಬ ಸಿಂಪಲ್ ಆಯಿತಾ. ನಾವು ಅಬ್ಸರ್ವ್ ಮಾಡಬೇಕು ಏನಿದೆ ಅಂತ. ಈಗ 15% ಅಂದರೆ 15 / 100 ಅಂದರೆ 400 ಅಂದರೆ 200 ಹೋಯ್ತು. 1ರಿಂದ ಬಗ್ಸಿದ್ರೆ ಅದೇ ಬಂತು. 15 × 60 ಇಮ್ಮಿಡಿಯೇಟಾಗಿ ಇಟ್ಟರು. ನಾವು ಅದನ್ನು ಹಾಕ್ಕೊಂಡು ಕ್ಯಾನ್ಸಲ್ ಮಾಡಿಕೊಂಡು ಸ್ಟೆಪ್ಗಳೇ ಬೇಕಾಗಿಲ್ಲ. ಟೈಮು ನಿಮಗೆ ಸೇವ್ ಆಗುತ್ತೆ. ಸರ್ ವಾಟ್ಸಪ್ ಗ್ರೂಪಲ್ಲಿ ಇದ್ದಾರಾ? ಹಾಂ, ಇದ್ದಾರೆ ವಾಟ್ಸಪ್. ಕ್ವಶನ್ ಹಾಕ್ಲಿ ಈಗ. ಕಳಿಸಿ ನನಗೆ. ನೀವು ಕಳಿಸ್ತೀರಾ? ಹಾಂ, ಕಳಿಸಿ ಈ ಕ್ಲಾಸೇ ಮಾಡ್ಸಕ್ಕೆ. ಕಳಿಸಿ.